ಭಾರತದ ಆರ್ಥಿಕ ರಾಜಧಾನಿ, ಕನಸುಗಳ ನಗರ, ಕೋಟ್ಯಂತರ ಜನರ ಜೀವನಾಧಾರವಾದ ಮುಂಬೈ ಇಂದು ಒಂದು ಗಂಭೀರ ಸಮಸ್ಯೆಯನ್ನ ಎದುರಿಸುತ್ತಿದೆ. ಅದು ಟ್ರಾಫಿಕ್ ಅಲ್ಲ, ಮಾಲಿನ್ಯ ಅಲ್ಲ, ಮನೆಗಳ ಕೊರತೆಯೂ ಅಲ್ಲ, ಅದು ನೀರಿನ ಕೊರತೆ. ಸಮುದ್ರದ ತೀರದಲ್ಲಿರುವ ಈ ಮಹಾನಗರದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡುತ್ತಿರೋದು ನಿಜಕ್ಕೂ ಆಶ್ಚರ್ಯಕರ. ಹಾಗಾದ್ರೆ ಮುಂಬೈನಲ್ಲಿ ನೀರಿನ ಸಮಸ್ಯೆ ಏಕೆ ಉಂಟಾಗಿದೆ? ಇದರ ಹಿಂದಿರುವ ಕಾರಣಗಳೇನು? ಸರ್ಕಾರ ತೆಗೆದುಕೊಳ್ತಿರುವ ಕ್ರಮಗಳೇನು? ತಿಳಿತಾ ಹೋಗೋಣ. ಸುಮಾರು 2 ಕೋಟಿ ಜನಸಂಖ್ಯೆ ಹೊಂದಿರುವ ಮುಂಬೈ ನಗರಕ್ಕೆ ಪ್ರತಿದಿನ ಸಾವಿರಾರು ಮಿಲಿಯನ್ ಲೀಟರ್ ನೀರಿನ ಅಗತ್ಯವಿದೆ. ಈ ನೀರನ್ನ ನಗರಕ್ಕೆ ಪೂರೈಸಲು ಸುತ್ತಮುತ್ತಲಿನ ಹಲವು ಅಣೆಕಟ್ಟುಗಳು ಮತ್ತು ಸರೋವರಗಳ ಮೇಲೆ ಅವಲಂಬಿತವಾಗಬೇಕಿದೆ. ಮುಖ್ಯವಾಗಿ ಬಾದ್ಸಾ, ತುಳಸಿ, ವಿಹಾರ್, ಮೋಡಕ್ ಸಾಗರ್, ತಾನ್ಸಾ ಮತ್ತು ಅಪ್ಪರ್ ವರ್ತಣಾ ಜಲಾಶಯಗಳಿಂದ ನೀರು ಪೂರೈಕೆಯಾಗ್ತದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಅನಿಶ್ಚಿತತೆ ಮತ್ತು ಜನಸಂಖ್ಯೆಯ ಹೆಚ್ಚಳದಿಂದ ನೀರಿನ ಬೇಡಿಕೆ ಹೆಚ್ಚಾಗುತ್ತಿದ್ದು ಪೂರೈಕೆಯಲ್ಲಿ ಸಮಸ್ಯೆ ಎದುರಾಗ್ತದೆ. ಹಾಗಾದರೆ ಸಮಸ್ಯೆಯ ಮೂಲ ಕಾರಣಗಳೇನು ನೋಡೋದಾದ್ರೆ, ಮೊದಲನೆಯದಾಗಿ ಮಳೆಯ ಮೇಲಿನ ಅತಿಯಾದ ಅವಲಂಬನೆ. ಮುಂಬೈಗೆ ಕುಡಿಯುವ ನೀರಿನ ಬಹುಪಾಲು ಮಳೆ ನೀರಿನ ಸಂಗ್ರಹಣೆಯ ಮೇಲೆ ಅವಲಂಬಿತವಾಗಿದೆ. ಮಳೆ ಸರಿಯಾಗಿ ಬಂದರೆ ಸಮಸ್ಯೆ ಇಲ್ಲ, ಆದರೆ ಮಳೆ ಕಡಿಮೆಯಾದರೆ ಅಥವಾ ತಡವಾಗಿ ಆರಂಭವಾದರೆ ಜಲಾಶಯಗಳ ನೀರಿನ ಮಟ್ಟ ಕುಸಿಯುತ್ತದೆ. ಆಗ ನೀರಿನ ಪೂರೈಕೆಯಲ್ಲಿ ಕಡಿತ ಅನಿವಾರ್ಯವಾಗುತ್ತದೆ. ಜನಸಂಖ್ಯೆಯ ಏರಿಕೆ. ಪ್ರತಿ ವರ್ಷ ಸಾವಿರಾರು ಜನರು ಉದ್ಯೋಗ ಮತ್ತು ಉತ್ತಮ ಜೀವನದ ಕನಸಿನಿಂದ ಮುಂಬೈಗೆ ಬರುತ್ತಿದ್ದಾರೆ. ಜನಸಂಖ್ಯೆ ಹೆಚ್ಚಾದಂತೆ ಮನೆಗಳು, ಕೈಗಾರಿಕೆಗಳು, ಕಚೇರಿಗಳು ಮತ್ತು ವ್ಯಾಪಾರ ಕೇಂದ್ರಗಳ ಸಂಖ್ಯೆಯು ಹೆಚ್ಚುತ್ತಿದೆ. ಇದರೊಂದಿಗೆ ನೀರಿನ ಬೇಡಿಕೆಯು ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಹಳೆಯ ನೀರು ಸರಬರಾಜು ವ್ಯವಸ್ಥೆ. ತಜ್ಞರ ಪ್ರಕಾರ ಮುಂಬೈನಲ್ಲಿ ಪೈಪ್ಲೈನ್ಗಳ ಮೂಲಕ ಸಾಗುವ ನೀರಿನ ದೊಡ್ಡ ಭಾಗ ಸೋರಿಕೆಯಲ್ಲೇ ವ್ಯರ್ಥವಾಗುತ್ತದೆ. ಕೆಲವೆಡೆ ಹಳೆಯ ಪೈಪ್ಗಳು ಹಾನಿಗೊಳಗಾಗಿದ್ದು ಲಕ್ಷಾಂತರ ಲೀಟರ್ ನೀರು ಗ್ರಾಹಕರಿಗೆ ತಲುಪುವ ಮೊದಲೇ ಕಳೆದು ಹೋಗ್ತಿದೆ. ಭೂಗರ್ಭ ಜಲದ ದುರ್ಬಳಕೆ. ಅನೇಕ ಪ್ರದೇಶಗಳಲ್ಲಿ ಜನರು ಬೋರ್ವೆಲ್ಗಳ ಮೂಲಕ ಭೂಗರ್ಭ ಜಲವನ್ನ ಅತಿಯಾಗಿ ಬಳಸುತ್ತಿದ್ದಾರೆ. ಇದರಿಂದ ಭೂಗರ್ಭದ ನೀರಿನ ಮಟ್ಟ ಕುಸಿಯುತ್ತಿದೆ. ಭವಿಷ್ಯದಲ್ಲಿ ಮತ್ತಷ್ಟು ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಇದರಿಂದ ಜನರ ಮೇಲೆ ಆಗುತ್ತಿರುವ ಪರಿಣಾಮಗಳೇನು ಅಂತ ನೋಡೋದಾದ್ರೆ, ನೀರಿನ ಕೊರತೆಯಿಂದ ಮುಂಬೈ ನಿವಾಸಿಗಳು ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಕೆಲ ಪ್ರದೇಶಗಳಲ್ಲಿ ನೀರು ದಿನಕ್ಕೆ ಕೆಲವೇ ಗಂಟೆಗಳ ಕಾಲ ಬರುತ್ತದೆ. ಅನೇಕ ಅಪಾರ್ಟ್ಮೆಂಟ್ಗಳು ಖಾಸಗಿ ಟ್ಯಾಂಕರ್ಗಳ ಮೇಲೆ ಅವಲಂಬಿಸಬೇಕಾಗಿದೆ. ಟ್ಯಾಂಕರ್ ನೀರಿನ ವೆಚ್ಚ ಹೆಚ್ಚಿರೋದ್ರಿಂದ ಸಾಮಾನ್ಯ ಜನರ ಜೀವನದ ವೆಚ್ಚವು ಹೆಚ್ಚುತ್ತಿದೆ. ಕೆಲ ಬಡಾವಣೆಗಳಲ್ಲಿ ಜನರು ನೀರಿಗಾಗಿ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲಬೇಕಾಗುತ್ತದೆ. ಇದರಿಂದ ಕೈಗಾರಿಕೆಗಳ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಮುಂಬೈ ಕೇವಲ ವಾಸಸ್ಥಳವಲ್ಲ, ಇದು ಭಾರತದ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಕೇಂದ್ರವಾಗಿದೆ. ನೀರಿನ ಕೊರತೆಯಿಂದ ಕಾರ್ಖಾನೆಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ವಿವಿಧ ವ್ಯಾಪಾರ ಚಟುವಟಿಕೆಗಳ ಮೇಲೂ ಪರಿಣಾಮ ಬೀಳುತ್ತಿದೆ. ಕೆಲ ಸಂದರ್ಭಗಳಲ್ಲಿ ನೀರಿನ ಬಳಕೆಗೆ ನಿರ್ಬಂಧ ಹೇರಲಾಗಿದ್ದು ಉದ್ಯಮಗಳು ಪರ್ಯಾಯ ವ್ಯವಸ್ಥೆಗಳನ್ನು ಹುಡುಕಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಲ್ಲಿ ಹವಾಮಾನದ ಬದಲಾವಣೆಯ ಪಾತ್ರವೆಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆ ಜಗತ್ತಿನಾದ್ಯಂತ ಪರಿಣಾಮ ಬೀರುತ್ತಿದೆ. ಮುಂಬೈ ಕೂಡ ಇದಕ್ಕೆ ಹೊರತಾಗಿಲ್ಲ. ಕೆಲ ವರ್ಷಗಳಲ್ಲಿ ಅತಿವೃಷ್ಟಿ ಆಗುತ್ತದೆ, ಇನ್ನು ಕೆಲ ವರ್ಷಗಳಲ್ಲಿ ಮಳೆ ಕಡಿಮೆಯಾಗುತ್ತದೆ. ಈ ಅತಿವೃಷ್ಟಿ ಹವಾಮಾನ ಪರಿಸ್ಥಿತಿ ಜಲಾಶಯಗಳ ನಿರ್ವಹಣೆಯನ್ನ ಕಷ್ಟಕರವಾಗಿಸಿದೆ. ಇದಕ್ಕೆ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ಅಂತ ನೋಡೋದಾದ್ರೆ, ಮುಂಬೈ ಮಹಾನಗರ ಪಾಲಿಕೆ ಮತ್ತು ಮಹಾರಾಷ್ಟ್ರ ಸರ್ಕಾರ ನೀರಿನ ಸಮಸ್ಯೆ ಬಗೆಹರಿಸಲು ಹಲವು ಯೋಜನೆಗಳನ್ನು ಕೈಗೊಂಡಿದೆ. ಹೊಸ ಜಲಾಶಯಗಳ ಅಭಿವೃದ್ಧಿ, ಪೈಪ್ಲೈನ್ಗಳ ನವೀಕರಣ, ಮಳೆ ನೀರು ಸಂಗ್ರಹಣೆ ಯೋಜನೆಗಳು, ನೀರಿನ ಸೋರಿಕೆ ತಡೆ ಕಾರ್ಯಕ್ರಮಗಳು, ನೀರಿನ ಮರುಬಳಕೆ ಯೋಜನೆಗಳು, ಇವುಗಳ ಮೂಲಕ ನೀರಿನ ಲಭ್ಯತೆಯನ್ನು ಹೆಚ್ಚಿಸಲು ಪ್ರಯತ್ನಿಸಲಾಗ್ತದೆ. ಹಾಗಾದ್ರೆ ಮಳೆ ನೀರು ಸಂಗ್ರಹಣೆ ಯಾಕೆ ಮುಖ್ಯ ಅಂತ ನೋಡೋದಾದ್ರೆ, ತಜ್ಞರ ಪ್ರಕಾರ ಮಳೆ ನೀರು ಸಂಗ್ರಹಣೆ ಈ ಸಮಸ್ಯೆಗೆ ಪ್ರಮುಖ ಪರಿಹಾರಗಳಲ್ಲಿ ಒಂದಾಗಿದೆ. ಮನೆಗಳು, ಅಪಾರ್ಟ್ಮೆಂಟ್ಗಳು, ಶಾಲೆಗಳು ಮತ್ತು ಕಚೇರಿಗಳಲ್ಲಿ ಮಳೆ ನೀರು ಸಂಗ್ರಹಿಸಿದ್ರೆ ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸಬಹುದು. ಇದರಿಂದ ನಗರದ ನೀರು ಸರಬರಾಜಿನ ಮೇಲೆ ಒತ್ತಡವು ಕಡಿಮೆಯಾಗುತ್ತದೆ.
ಇದರಲ್ಲಿ ನಾಗರಿಕರ ಜವಾಬ್ದಾರಿ ಏನು ಅಂತ ನೋಡೋದಾದ್ರೆ, ನೀರಿನ ಸಮಸ್ಯೆಯನ್ನ ಕೇವಲ ಸರ್ಕಾರ ಮಾತ್ರ ಬಗೆಹರಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ನಾಗರಿಕನು ನೀರನ್ನ ಮಿತವಾಗಿ ಬಳಸಬೇಕು. ಅನಗತ್ಯವಾಗಿ ಟ್ಯಾಪ್ ತೆರೆದಿಡಬಾರದು. ನೀರಿನ ಸೋರಿಕೆ ಕಂಡರೆ ತಕ್ಷಣ ಸರಿಪಡಿಸಬೇಕು. ಮಳೆ ನೀರು ಸಂಗ್ರಹಣೆಗೆ ಉತ್ತೇಜನ ನೀಡಬೇಕು. ನೀರನ್ನ ಮರುಬಳಕೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಸಣ್ಣ ಸಣ್ಣ ಕ್ರಮಗಳೇ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಒಟ್ಟಾರೆ ಭಾರತದ ಆರ್ಥಿಕ ರಾಜಧಾನಿಯಾಗಿರುವ ಮುಂಬೈ ಇಂದು ನೀರಿನ ಕೊರತೆಯ ಗಂಭೀರ ಸವಾಲನ್ನ ಎದುರಿಸುತ್ತಿದೆ. ಮಳೆಯ ಅನಿಶ್ಚಿತತೆ, ಹೆಚ್ಚುತ್ತಿರುವ ಜನಸಂಖ್ಯೆ, ಹಳೆಯ ಮೂಲಸೌಕರ್ಯ ಮತ್ತು ಹವಾಮಾನ ಬದಲಾವಣೆ ಈ ಸಮಸ್ಯೆಯನ್ನ ಮತ್ತಷ್ಟು ಸಂಕೀರ್ಣಗೊಳಿಸಿವೆ. ಸರ್ಕಾರದ ಪ್ರಯತ್ನಗಳ ಜೊತೆಗೆ ನಾಗರಿಕ ಸಹಕಾರವು ಅಗತ್ಯವಾಗಿದೆ. ಈಗಲೇ ಎಚ್ಚೆತ್ತುಕೊಂಡ್ರೆ ಭವಿಷ್ಯದ ನೀರಿನ ಬಿಕ್ಕಟ್ಟನ್ನ ತಪ್ಪಿಸಬಹುದಾಗಿದೆ. ನೀರು ಇದ್ದರೆ ಜೀವನ ಇದೆ. ನೀರನ್ನ ಉಳಿಸಿದ್ರೆ ಭವಿಷ್ಯವು ಉಳಿಸಿದಂತೆಯೇ.